ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 6ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಪಾಠಾಧಾರಿತ ಮೌಲ್ಯಾಂಕನ LBA ಫುಲ್ ಫಸ್ಟ್ ಸೆಮಿಸ್ಟರನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ಯಾರಿಗೆಲ್ಲ PDF ಬೇಕು ಅನ್ನೋರು ಜಸ್ಟ್ ಈ ನಂಬರ್ ಕೊಡ್ತೀನಿ, ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಕಾಲ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. 9964050759 ಕಾಲ್ ಮಾಡಿದರೆ ಸೊ ನೀವು PDFಗಳನ್ನು ಪರ್ಚೇಸ್ ಮಾಡ್ಬೋದು. ಸೊ 6ದಲ್ಲಿ ನಮ್ಮಲ್ಲಿ ಕನ್ನಡ ಅವೈಲೇಬಲ್ ಮಾಡಿದ್ದಾರೆ, ಹಿಂದಿ ಇದೆ, ಓಕೆ, ಸೈನ್ಸ್ ಇದೆ ಮತ್ತು SS ಇದೆ. ಸೊ ಫಸ್ಟ್ ಸೆಮಿಸ್ಟರ್ದು ಕಂಪ್ಲೀಟ್ ಇದ್ದಾವೆ. ಈ PDFಗಳನ್ನು ಬೇಕಾದರೆ ಈ ನಂಬರ್ಗೆ ಜಸ್ಟ್ ಮೆಸೇಜ್ ಮಾಡಿ ಪಡ್ಕೊಳ್ಬೋದು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ 3 ಪಾಠ ಸೇರಿ 1 LBA ಇದ್ದೇವೆ. ಸೊ ಯಾಗೆಲ್ಲ ಮಾಡಿದ್ದೀವಿ ಅನ್ನೋದನ್ನು ಒಂದೆರಡು PDF ತೋರಿಸಿ ವಿಡಿಯೋವನ್ನು ಶಾರ್ಟಾಗಿ ಮುಗಿಸ್ತೀನಿ. ಇಲ್ಲಿ 3 ಪಾಠ ತೊಗೊಂಡಿದ್ದೀವಿ 20 ಅಂಕಗಳ ಪರೀಕ್ಷೆಯಲ್ಲಿ. ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ, ಭಾರತ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆಯ ಕರ್ನಾಟಕ, 3 ಗದ್ಯ ಪಾಠ 15 ಅಂಕ. ಜೊತೆಗೆ ಮರುಸಿಂಚನದಲ್ಲಿ ತೊಗೊಂಡಿವಿ ಪ್ರಾಚೀನ ಮತ್ತು ಪ್ರಸ್ತುತ ಕಾಲದ ವಸ್ತುಗಳು ಮತ್ತು ಚಟುವಟಿಕೆಗಳು, ಪ್ರಾಚೀನ ಮತ್ತು ಪ್ರಸ್ತುತ ಕಾಲದ ಜನರ ಜೀವನ ಶೈಲಿ, ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ. ಸೊ ಮರುಸಿಂಚನದು 5 ಅಂಕ. ಸೊ ಟೋಟಲಿ 15 + 5 ಪ್ಯಾಟರ್ನ್ ಈಸ್ ಈಕ್ವಲ್ ಟು 20 ಮಾರ್ಕ್ಸ್. ಆ್ಯಂಡ್ ದಿಸ್ ಕ್ವಶನ್ ಈಸ್ ಆಲ್ಸೋ ಕ್ಯಾರಿ ಎಸ್ ಟೆಕ್ಸ್ಟ್ ಆ್ಯಂಡ್ ಮರುಸಿಂಚನ. ಅಂದರೆ ಇದು ಮರುಸಿಂಚನ ಮತ್ತು ಪಾಠದ ಎಲ್ಲನೂ ಕೂಡ ಏನಾಗದ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿರೋದು. ಇಲ್ಲಿ ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಉದ್ದಿಷ್ಟಾನುಸಾರ ಅಂಕ ಹಂಚಿಕೆ ಕೊಟ್ಟಿವಿ. ಸ್ಮರಣೆ 6, ಗ್ರಹಿಕೆ 6, ಅನ್ವಯ 8, ಒಟ್ಟು 20. ಇನ್ನು ಪ್ರಶ್ನಾನುಸಾರ ಅಂಕ ಹಂಚಿಕೆ, ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರಗಳು 11 ಅಂಕ, ಕಿರು ಉತ್ತರಗಳು 2 ಅಂಕದ್ದು 6 ಅಂಕ, ದೀರ್ಘ ಉತ್ತರಗಳು 3 ಅಂಕದ್ದು 3 ಅಂಕ. ಇನ್ನು ಕಠಿಣತೆ ಮಟ್ಟ ಆದರ್ಶ ಅಂಕ ಹಂಚಿಕೆಯಲ್ಲಿ ಸುಲಭ 6, ಸಾಧಾರಣ 10, ಕಠಿಣ 4, ಒಟ್ಟಾರೆ 20. ಈ ಥರ ಕ್ವಶನ್ ಪೇಪರ್ ಬರ್ತದೆ. ಸೊ ಮೇಲೆಲ್ಲನೂ ಹಾಕಿದ್ದೀವಿ. 1 ಅಂಕದ 6 ಇದೆ, ಪಠ್ಯಭಾಗದ ಪ್ರಶ್ನೆಗಳಿದ್ದಾವೆ. ಆಮೇಲೆ 2 ಮಾರ್ಕ್ಸಿನ 3 ಇದ್ದಾವೆ, 3 ಮಾರ್ಕ್ಸಿಂದು 1 ಇದೆ. ಇದಾದ ನಂತರನೇ ಮರುಸಿಂಚನ ಇಲ್ಲೇ ಹಾಕಿದ್ದೀವಿ. ಸೊ ಮರುಸಿಂಚನದ ಕೂಡ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಹಾಕಿ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಪೇರನ್ನು ಮಾಡಿದ್ದೀವಿ. ಸೊ ಈ ಥರನಾಗಿರ್ತಕ್ಕಂಥ ನಮ್ಮಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಅವೈಲೇಬಲ್ ಮಾಡಿದ್ದೀವಿ. ಇದು ಆನ್ಸರ್ ಕಾಪಿ ಇದೆ, ಓಕೆನಾ. ಉತ್ತರ ಪತ್ರಿಕೆ ಅಂತ ಇದೆ, ಮಾದರಿ ಉತ್ತರಗಳು. ಸೊ ಇತಿಹಾಸ ಅಂದರೆ ಏನು, ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳೋದೇ ಇತಿಹಾಸ. ಲೋಹಗಳ ಬಳಕೆ ಆರಂಭವಾದ ಕಾಲ, ಎಸ್ನವ ಶಿಲಾಯುಗದ ಕೊನೆ ಕಾಲ. ಭಾರತ ಎಂಬ ಹೆಸರು ಹೇಗೆ ಬಂತು, ಭರತ ಚಕ್ರವರ್ತಿ ಆಳಿದ ನಾಡು. ಸೊ ಈ ಥರನಾಗಿರ್ತಕ್ಕಂಥ ಪ್ರಿಪೇರ್ ಮಾಡಿರ್ತಕ್ಕಂಥ PDF ಇತ್ತು. ಸೊ ಯಾರಿಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸೊ ಖಂಡಿತವಾಗಿ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ಇವುಗಳನ್ನು ಪರ್ಚೇಸ್ ಮಾಡಬೇಕಾಗ್ತದೆ, ಓಕೆ. ಸೊ ಆಮೇಲೆ ಲಾಸ್ಟಿಗೆ ನಾವೇನು ಮಾಡಿದ್ದೀವಿ, ಘಟಕ ಮತ್ತು ಕಲಿಕಾ ಚಟುವಟಿಕೆ ಹಲವಾರು ಅಂಕ ವಿತರಣೆ ಹಾಕಿದ್ದೀವಿ. ಸೊ ಯಾವ ಪಾಠದಿಂದ ಎಷ್ಟು ವೇಟೇಜನ್ನು ತೊಗೊಂಡಿದ್ದೀವಿ ಅನ್ನೋದನ್ನು ನಿಮಗೂ ಕೂಡ ಕ್ಲಿಯರ್ ಆದರೆ ಈ ಫಸ್ಟ್ ಪಾಠ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಮತ್ತು ಸೆಕೆಂಡಲ್ಲಿ ಏನು ಮಾಡಿದ್ದೀವಿ ಅಂದರೆ ವೇದಕಾಲದ ಸಂಸ್ಕೃತಿ, ಹೊಸ ಧರ್ಮಗಳ ಉದಯ, ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು. ಇಲ್ಲಿ ನಾವು ಇತಿಹಾಸದಿಂದನೂ ಕೂಡ ಮತ್ತು ಸಪ್ರೇಟಾಗಿಯೇ ಮಾಡಿದ್ದೀವಿ, ಕಬ್ಬಾಗಿ ಮಾಡಿಲ್ಲ. ಬಟ್ ನೆಕ್ಸ್ಟ್ ಸೆಮೆಸ್ಟ್ರಲ್ಲೇ ಖಂಡಿತವಾಗಿ ಆ ಥರ ಸಿಗ್ತದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ದಯಮಾಡಿ ಅವರು ಪೇ ಮಾಡಿ ಅಂತ ಹೇಳ್ತಾ, ಮೆಸೇಜ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಬಾಯ್.